ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನಗಳಿದೆ. ಈಗ ಅನುಮಾನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ವೈಟ್ನರ್ ಹಾಕಿದ್ಯಾಕೆ ಅನ್ನೋದಕ್ಕೆ ಉತ್ತರನೇ ಇಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲೂ ಕೂಡ ಉತ್ತರ ಇಲ್ಲ. ರಿಪಬ್ಲಿಕಾಣಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ದಾಖಲೆಗಳನ್ನ ಕಣ್ಮರೆ ಮಾಡೋದ್ರಿಂದ ಸಿಎಂ ಅವರನ್ನ ಬಚಾವ್ ಮಾಡುವ ಕೆಲಸಗಳಾಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಅವರು ಯಾಕೆ ಹೋಗಿ ಆ ದಾಖಲೆಗಳನ್ನ ತಂದ್ರು, ಇದನ್ನ ಅವರು ಪ್ರಶ್ನೆ ಮಾಡ್ತಾ ಬಂದಿದ್ರು. ಆ ನಂತರ ಒಂದಷ್ಟು ಪ್ರತಿಗಳು ಹರಿದಾಡಕ್ ಶುರುವಾಯಿತು. ಅದರಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ ಹೇಳಲಾಯಿತು. ಅದು ರಿಪಬ್ಲಿಕಾಣ ಕೂಡ ಬ್ರೇಕ್ ಮಾಡಿತ್ತು ಅದನ್ನ. ಈಗ ಒರಿಜಿನಲ್ ದಾಖಲೆ ಪತ್ತೆ ಆಯ್ತಲ್ಲ, ಯಾಕೆ ವೈಟ್ನರ್ ಹಾಕಿದ್ರಿ, ಯಾಕೆ ಅದನ್ನ ಮರೆಮಾಚಿದ್ರಿ, ಅದ್ರ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲಿ ತನಕ ಸಿಗ್ಲಿಲ್ಲ. ಸಿಎಂ ಅವರು ಲೋಕಾಯುಕ್ತ ವಿಚಾರಣೆ ಎದುರಿಸಿ ಬಂದಿದ್ದಾರೆ. ಬಟ್ ಅದರಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ವೈಟ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಪತ್ನಿ ಬೂಡಾಯಿಂದ 14 ನೈವೇಶಗಳನ್ನು ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕನ್ನದಲ್ಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೊಟ್ಟ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಹಬ್ಬಿಸಿದ್ದು. ಸಿಎಂ ಅವರು ವೈಟ್ನರ್ ಹಾಕಿರುವಂತಹ ಪತ್ರವನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಅನುಮಾನ ಬರೋದಕ್ಕೆ ಶೋಕಾಸ್ ನೋಟಿಗೆ ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಿಎಂ ಅವರು ಆ ವೈಟ್ನರ್ ದಾಖಲೆ ಎಲ್ಲ ಮುಚ್ಚಿಟ್ಟಿದ್ರು. ಈಗ ಇವತ್ತು ಬರ್ತಾ ಇರುವಂತಹ ರಿಟ್ ಅಪೀಲ್ನಲ್ಲಿ ಆ ಒಂದು ವೈಟ್ನರ್ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ತಿರುವು ಪಡೆದುಕೊಳ್ಳುತ್ತೆ, ಇದ್ರ ಬಗ್ಗೆ ಮಾತನಾಡೋದ್ರ ಜೊತೆಗೆ ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ವೈಟ್ನರ್ ದಾಖಲೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಹೋಗಿದ್ರಿ. ನಮ್ಮಲ್ಲಿ ಫಸ್ಟ್ ಅದು ಬ್ರೇಕ್ ಆಗಿತ್ತು ಸರ್. ಆ ದಾಖಲೆಯನ್ನು ಮುಚ್ಚಿಟ್ಟಿದ್ರು ಯಾವಾಗ ಶೋಕಾಸ್ ನೋಟಿಗೆ ಉತ್ತರ ಕೊಡುವ ಸಂದರ್ಭದಲ್ಲೂ ಕೂಡ. ಇವತ್ತು ಬರ್ತಾ ಇರುವಂತಹ ಕೇಸಲ್ಲಿ ನ್ಯಾಯಾಲಯಕ್ಕೆ ಆ ಒಂದು ವೈಟ್ನರ್ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ತಿರುವು ಕೊಡುತ್ತೆ ಸರ್? ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದೆ ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಅವರು ಇದ್ರ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ಅಭಿಪ್ರಾಯನ ಹೇಳಿ, ಇದು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿ ಬರೆದಂಥ ಪದಗಳಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ಕೂಡ ಹೇಳಿದರು. ಆದರೆ ಅಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳಿರಲ್ಲ. ಈಗ ದೇವನೂರು 3ನೇ ಹಂತದಲ್ಲಿ ಸಾಕಷ್ಟು ನಿವೇಶನಗಳು ಬಾಕಿ ಇತ್ತು. ಆ ಉಲ್ಲೇಖ ಇದ್ದರೆ ಅದೇ ಬಡಾವಣೆಯಲ್ಲಿ ಆ ನಿವೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಅದಕ್ಕೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ನಿವೇಶನ ಪಡೆದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಹಾಗಾಗಿ ಈ ಒಂದು ಸಾಕ್ಷ್ಯಾಧಾರ, ಈ ಅಂಶ ಇವತ್ತು ನಾನು ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸರ್. ಈಗ ಈ ವೈಟ್ನರ್ ದಾಖಲೆ ಸಲ್ಲಿಸಿರೋ ಕಾರಣಕ್ಕಾಗಿ ಈ ಕೇಸಲ್ಲಿ ಒಂದಷ್ಟು ಸಂಕಷ್ಟ ಫಿಕ್ಸ್ ಅನ್ಸುತ್ತೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ವೈಟ್ನರ್ ಹಾಕಿರೋದ್ರ ಬಗ್ಗೆ ಅದಕ್ಕೆ ಅಂದರೆ ಸತ್ಯಾಂಶನ ಮುಚ್ಚಿಡ್ರೆ ಅದು ಸ್ಪಷ್ಟ ಕಂಡು ಬರ್ತದೆ. ಯಾಕೆ ಒಂದು ದಾಖಲೆಯನ್ನು ಇಟ್ಕೊಂಡು ಇವರಿಗೆ ಮೂಢಾಧಿಕಾರಿಗಳು ಕ್ರಮಗಳನ್ನ ತಗೊಂಡ್ರು ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವದ ಪಾತ್ರ ಸ್ಪಷ್ಟವಾಗಿ ಕಂಡು ಬರ್ತದೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಇವತ್ತು ಅವರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಹೀಗಾಗಿ ಆ ದಾಖಲೆ ಸಲ್ಲಿಸಿದ ಕಾರಣಕ್ಕಾಗಿ ಜೊತೆಗೆ ಆ ವೈಟ್ನರ್ ಇಲ್ದಿರುವಂತಹ ಏನು ಅಕ್ಷರಗಳಿದೆ ಅದೆಲ್ಲ ನ್ಯಾಯಾಲಯಕ್ಕೆ ಕೂಡ ತಿಳಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಅವರ ಅರ್ಜಿ ಬಹುತೇಕ ವಜಾ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನಗಳಿದೆ. ಈಗ ಅನುಮಾನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ವೈಟ್ನರ್ ಹಾಕಿದ್ಯಾಕೆ ಅನ್ನೋದಕ್ಕೆ ಉತ್ತರನೇ ಇಲ್ಲ. ಸಿಎಂ ನೀಡಿರುವ ದಾಖಲೆಯಲ್ಲೂ ಕೂಡ ಉತ್ತರ ಇಲ್ಲ. ರಿಪಬ್ಲಿಕಾಣಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ದಾಖಲೆಗಳನ್ನ ಕಣ್ಮರೆ ಮಾಡೋದ್ರಿಂದ ಸಿಎಂ ಅವರನ್ನ ಬಚಾವ್ ಮಾಡುವ ಕೆಲಸಗಳಾಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಅವರು ಯಾಕೆ ಹೋಗಿ ಆ ದಾಖಲೆಗಳನ್ನ ತಂದ್ರು, ಇದನ್ನ ಅವರು ಪ್ರಶ್ನೆ ಮಾಡ್ತಾ ಬಂದಿದ್ರು. ಆ ನಂತರ ಒಂದಷ್ಟು ಪ್ರತಿಗಳು ಹರಿದಾಡಕ್ ಶುರುವಾಯಿತು. ಅದರಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ ಹೇಳಲಾಯಿತು. ಅದು ರಿಪಬ್ಲಿಕಾಣ ಕೂಡ ಬ್ರೇಕ್ ಮಾಡಿತ್ತು ಅದನ್ನ. ಈಗ ಒರಿಜಿನಲ್ ದಾಖಲೆ ಪತ್ತೆ ಆಯ್ತಲ್ಲ, ಯಾಕೆ ವೈಟ್ನರ್ ಹಾಕಿದ್ರಿ, ಯಾಕೆ ಅದನ್ನ ಮರೆಮಾಚಿದ್ರಿ, ಅದ್ರ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲಿ ತನಕ ಸಿಗ್ಲಿಲ್ಲ. ಸಿಎಂ ಅವರು ಲೋಕಾಯುಕ್ತ ವಿಚಾರಣೆ ಎದುರಿಸಿ ಬಂದಿದ್ದಾರೆ.
ಬಟ್ ಅದರಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ವೈಟ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಪತ್ನಿ ಬೂಡಾಯಿಂದ 14 ನೈವೇಶಗಳನ್ನು ಪಡೆದಂತ ವಿಚಾರ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ವೈಟ್ನರ್ ಹಾಕಿದಂತಹ ದಾಖಲೆ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು. ಈ ವಿಚಾರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಹಬ್ಬಿಸಿದ್ದು. ಸಿಎಂ ಅವರು ವೈಟ್ನರ್ ಹಾಕಿರುವಂತಹ ಪತ್ರವನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇದಕ್ಕೆ ಅನುಮಾನ ಬರೋದಕ್ಕೆ ಶೋಕಾಸ್ ನೋಟಿಗೆ ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಿಎಂ ಅವರು ಆ ವೈಟ್ನರ್ ದಾಖಲೆ ಎಲ್ಲ ಮುಚ್ಚಿಟ್ಟಿದ್ರು. ಈಗ ಇವತ್ತು ಬರ್ತಾ ಇರುವಂತಹ ರಿಟ್ ಅಪೀಲ್ನಲ್ಲಿ ಆ ಒಂದು ವೈಟ್ನರ್ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ತಿರುವು ಪಡೆದುಕೊಳ್ಳುತ್ತೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ವೈಟ್ನರ್ ದಾಖಲೆ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಹೋಗಿದ್ರಿ. ನಮ್ಮಲ್ಲಿ ಫಸ್ಟ್ ಅದು ಬ್ರೇಕ್ ಆಗಿತ್ತು ಸರ್. ಆ ದಾಖಲೆಯನ್ನು ಮುಚ್ಚಿಟ್ಟಿದ್ರು ಯಾವಾಗ ಶೋಕಾಸ್ ನೋಟಿಗೆ ಉತ್ತರ ಕೊಡುವ ಸಂದರ್ಭದಲ್ಲೂ ಕೂಡ. ಇವತ್ತು ಬರ್ತಾ ಇರುವಂತಹ ಕೇಸಲ್ಲಿ ನ್ಯಾಯಾಲಯಕ್ಕೆ ಆ ಒಂದು ವೈಟ್ನರ್ ದಾಖಲೆಯನ್ನು ಸಲ್ಲಿಸಿದ್ದಾರೆ ಸರ್. ಇದು ಎಷ್ಟರ ಮಟ್ಟಿಗೆ ತಿರುವು ಕೊಡುತ್ತೆ ಸರ್? ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮನವಿ ಪತ್ರ ಕೊಟ್ಟಿದ್ದು ಅಂತ ಹೇಳಿದ್ರೆ, ಆ ಮನವಿ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರೋಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಮಾತೆಲ್ಲ ಆಡಿದ ನಂತರ ಈಗ ರಿಟ್ ಅಪೀಲ್ನಲ್ಲಿ ಆ ದಾಖಲೆಯನ್ನು ಸಲ್ಲಿಸಿದ್ರು. ಆದರೆ ಆ ವೈಟ್ನರ್ ಹಾಕಿದ್ದು ಯಾವಾಗ, ಯಾವ ಕಾರಣಕ್ಕೆ, ಯಾರು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಇದ್ರ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ಅಭಿಪ್ರಾಯನ ಹೇಳಿ, ಇದು ದೇವನೂರು 3ನೇ ಹಂತದಲ್ಲಿ ನಿವೇಶನ ಕೇಳಿ ಬರೆದಂಥ ಪದಗಳಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ಕೂಡ ಹೇಳಿದರು. ಆದರೆ ಅಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳಿರಲ್ಲ. ಈಗ ದೇವನೂರು 3ನೇ ಹಂತದಲ್ಲಿ ಸಾಕಷ್ಟು ನಿವೇಶನಗಳು ಬಾಕಿ ಇತ್ತು. ಆ ಉಲ್ಲೇಖ ಇದ್ದರೆ ಅದೇ ಬಡಾವಣೆಯಲ್ಲಿ ಆ ನಿವೇಶನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಅದಕ್ಕೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ನಿವೇಶನ ಪಡೆದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಹಾಗಾಗಿ ಈ ಒಂದು ಸಾಕ್ಷ್ಯಾಧಾರ, ಈ ಅಂಶ ಇವತ್ತಿನ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸರ್. ಈಗ ಈ ವೈಟ್ನರ್ ದಾಖಲೆ ಸಲ್ಲಿಸಿದ ಕಾರಣಕ್ಕಾಗಿ ಈ ಕೇಸಲ್ಲಿ ಒಂದಷ್ಟು ಸಂಕಷ್ಟ ಫಿಕ್ಸ್ ಅನ್ಸುತ್ತೆ ಸರ್ ಅಂತ. ಖಂಡಿತವಲ್ಲ ಸರ್. ಈಗ ವೈಟ್ನರ್ ಹಾಕಿರೋದ್ರ ಬಗ್ಗೆ ಅದಕ್ಕೆ ಅಂದರೆ ಸತ್ಯಾಂಶನ ಮುಚ್ಚಿಡ್ರೆ ಅದು ಸ್ಪಷ್ಟ ಕಂಡು ಬರ್ತದೆ. ಯಾಕೆ ಒಂದು ದಾಖಲೆನ ಇಟ್ಕೊಂಡು ಇವರಿಗೆ ಮೂಢಾಧಿಕಾರಿಗಳು ಕ್ರಮಗಳನ್ನ ತಗೊಂಡ್ರು ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವದ ಪಾತ್ರ ಸ್ಪಷ್ಟವಾಗಿ ಕಂಡು ಬರ್ತದೆ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಇವತ್ತು ಅವರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಹೀಗಾಗಿ ಆ ದಾಖಲೆ ಸಲ್ಲಿಸಿದ ಕಾರಣಕ್ಕಾಗಿ ಜೊತೆಗೆ ಆ ವೈಟ್ನರ್ ಇಲ್ದಿರುವಂತಹ ಏನು ಅಕ್ಷರಗಳಿದೆ ಅದೆಲ್ಲ ನ್ಯಾಯಾಲಯಕ್ಕೆ ಕೂಡ ತಿಳಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಅವರ ಅರ್ಜಿ ಬಹುತೇಕ ವಜಾ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.